ಎಲ್ರಿಗೂ ನಮಸ್ಕಾರ. ಶಾಲಿನಿ ಆನಂದ ಯೂಟ್ಯೂಬ್ ಬ್ಲಾಗ್ಸ್ಗೆ ಆತ್ಮೀಯವಾದಂಥ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಅಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಯಾವುದಾದ್ರೂ ಹೊಸ ವೀಡಿಯೋಸ್ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ, ನೀವು ಬೇಗ ನೋಡ್ಬೋದು. ಹಾಗೆ ಇವತ್ತು ಏನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಅಡಿಕೆ ತೋಟಕ್ಕೆ ಸೆಣಬನ್ನು ಹಾಕಿದ್ದು. ಹಳ್ಳಿ ಕಡೆ ಸಾಮಾನ್ಯವಾಗಿ ಹಸಿರೆಲೆ ಗೊಬ್ಬರ ಥರ ಸೆಣಬನ್ನು ಹಾಕ್ತಾರೆ. ಇದು ಗೊಬ್ಬರಕ್ಕೆ ಮಾತ್ರ ಅಲ್ಲ, ಅಡುಗೆಗೂ ಇದ್ರ ಹೂವನ್ನ ಯೂಸ್ ಮಾಡ್ಬೋದು. ಅದಕ್ಕೆ ಇವತ್ತು ನಾನು ಸ್ವಲ್ಪ ಸೆಣಬಿನ ಹೂವಿನಲ್ಲಿ ಸಾಂಬಾರು ಮಾಡೋಣ ಅಂತ ಹೇಳಿ, ಉಪ್ಸಾರು ಮಾಡೋಣ ಅಂತ ಹೇಳಿ, ಹೂವನ್ನ ಕುಯ್ಯೋಣ ಅಂತೇಳಿ ಮಾರ್ನಿಂಗೆ ನಾನು ನಮ್ಮ ಅಡಿಕೆ ತೋಟಕ್ಕೆ ಬಂದಿದ್ದೆ. ಅದು ಮಾರ್ನಿಂಗ್ ಇವೆಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಸೆಣಬು ಹೂವೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ರೋಟ್ ಹೊಡಿಸಿದ್ದು, ಇನ್ನೊಂದು ಸ್ವಲ್ಪ ಇತ್ತು ಹೊಡ್ಸೋ ಅಂಥದ್ದು. ಅದರಲ್ಲಿ ಹೂವು ಎಲ್ಲ ಚೆನ್ನಾಗಿ ಬಂದಿತ್ತು. ಆ ಹೂವಲ್ಲೇ ಹೂವು ಮತ್ತು ಮೊಗ್ಗಲಿ ಎರಡರಲ್ಲೂ ಸಹ ನಾವು ಸಾಂಬಾರನ್ನ ಮಾಡ್ಬೋದು. ಸ್ವಲ್ಪ ಕುಯ್ಕೊಂಡು ಹೋಗಿ ಸಾಂಬಾರು ಮಾಡೋಣ ಅಂತೇಳಿ ಬಂದಿದ್ದೆ. ಆ ಒಂದು ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ನಾನು ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು ಹೂವುಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದು ಗೊಬ್ಬರಕ್ಕೆ ಮಾತ್ರ ಅಲ್ಲ, ಹೆಲ್ತಿಗೂ ತುಂಬ ಒಳ್ಳೆಯದು. ಹೂಗಳೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮೊಗ್ಗೆಲ್ಲ ಅಂತ ನೋಡ್ಬೋದು. ತುಂಬ ಚೆನ್ನಾಗಿ ಬಿಟ್ಟಿತ್ತು ಹೂವು ಎಲ್ಲ. ಒಂದು ಹೂವು ಮತ್ತು ಮೊಗ್ಗನ್ನ ಕೊಯ್ದು ಒಣಗಿಸಿ ಇಟ್ಕೊಂಡು ಕೂಡ ಇದರಲ್ಲಿ ಸಾಂಬಾರು, ಪಲ್ಯ, ಬಸ್ಸಾರು, ಉಪ್ಸಾರು ಈ ಥರ ಎಲ್ಲ ಮಾಡ್ತಾರೆ. ಹಾಗೆ ಕೊಯ್ದಿದ ತಕ್ಷಣ ಸಹ ಸಾಂಬಾರು ಮತ್ತು ಪಲ್ಯಗಳನ್ನ ಮಾಡ್ಬೋದು. ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಇದನ್ನು ನೈಸರ್ಗಿಕವಾಗಿ ಭೂಮಿನ ಫಲವತ್ತಾಗಿಡೋಕ್ಕೋಸ್ಕರ ಹಾಕೋವಂಥದ್ದು. ನಮ್ಮ ಹಾಕುವಂಥ ಬೆಳೆಗಳೆಲ್ಲ ಚೆನ್ನಾಗಿ ಬರಲಿ ಅಂತ ಹೇಳಿ. ನಾನು ಈ ಒಂದು ಅಡುಗೆದು ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಒಂದು ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.